ಬಿಗ್ ಬಾಸ್ ಸೀಸನ್ 12ರ 13ನೇ ವಾರದ ಫ್ಯಾಮಿಲಿ ರೌಂಡ್ ಈಗ ಮುಕ್ತಾಯಗೊಳ್ಳುತ್ತಿದ್ದು, ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿರುವ 10 ಸ್ಪರ್ಧಿಗಳಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಬರಲಿದ್ದಾರೆ? ಹಾಗೆ 14ನೇ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಇದ್ದು, ಈ ವಾರದ ಕ್ಯಾಪ್ಟನ್ ಆಗಿದ್ದು ಯಾರು? ಎಲ್ಲವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ, ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ನಲ್ಲಿ ಆಲ್ ಆನ್ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ. ಬನ್ನಿ ಈಗ ನೋಡೋಣ ಕ್ಯಾಪ್ಟನ್ಸಿ ಟಾಸ್ಕ್ ಇದ್ದು 14ನೇ ವಾರದ ಕ್ಯಾಪ್ಟನ್ ಆಗಿದ್ದು ಯಾರು ಅನ್ನೋದನ್ನ. ಬಿಗ್ ಬಾಸ್ ಫ್ಯಾಮಿಲಿ ರೌಂಡ್ ನಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿದ್ದ ಫ್ಯಾಮಿಲಿಯವರಿಂದ ಬಿಗ್ ಬಾಸ್ ಮನೆಯಲ್ಲಿ ಅವರಿಗೆ ಇಷ್ಟವಾಗುವ ಒಬ್ಬ ವ್ಯಕ್ತಿಯ ಹೆಸರನ್ನ ಸೂಚಿಸಲು ಹೇಳಿದರು. ಅದೇ ರೀತಿ ರಾಶಿಕಾ ಅವರ ಫ್ಯಾಮಿಲಿಯವರು ಸೂರಜ್ ಅವರ ಹೆಸರನ್ನ ಹೇಳಿರ್ತಾರೆ. ಹಾಗೆ ಸೂರಜ್ ಅವರ ಫ್ಯಾಮಿಲಿಯವರು ಅಶ್ವಿನಿ ಅವರ ಹೆಸರನ್ನ ಹೇಳಿರ್ತಾರೆ. ಮತ್ತು ಗಿಲ್ಲಿ ಅವರ ಫ್ಯಾಮಿಲಿಯವರು ರಘು ಅವರ ಹೆಸರನ್ನ ಹೇಳಿರುತ್ತಾರೆ. ಮತ್ತು ಇನ್ನುಳಿದ ಧನುಷ್, ರಕ್ಷಿತಾ, ಅಶ್ವಿನಿ, ಧ್ರುವಂತ್, ರಘು, ಮಾಳು ಹಾಗೂ ಸ್ಪಂದನ ಈ ಎಲ್ಲ ಫ್ಯಾಮಿಲಿಯವರು ಗಿಲ್ಲಿ ಅವರ ಹೆಸರನ್ನ ಹೇಳಿದ್ದು, ಗಿಲ್ಲಿ ಅವರಿಗೆ ಅತಿ ಹೆಚ್ಚು ವೋಟ್ಗಳು ಬಂದಿರುತ್ತೆ. ಹೌದು, ಎಲ್ಲ ಫ್ಯಾಮಿಲಿಯ ವೋಟ್ಗಳನ್ನ ಪಡೆಯುವ ಮೂಲಕ ಗಿಲ್ಲಿ ಅವರು 14ನೇ ವಾರದ ಕ್ಯಾಪ್ಟನ್ ಆಗಿರುತ್ತಾರೆ. ಇನ್ನು ನಾಮಿನೇಟ್ ಆಗಿರುವ 10 ಸ್ಪರ್ಧಿಗಳಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಿದ್ದಾರೆ ಅಂತ ನೋಡೋದಾದ್ರೆ, ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಅಶ್ವಿನಿ, ರಕ್ಷಿತಾ, ಮಾಳು, ಧನುಷ್, ಸೂರಜ್, ಗಿಲ್ಲಿ, ರಾಶಿಕಾ, ಧ್ರುವಂತ್, ರಘು ಹಾಗೂ ಸ್ಪಂದನ ಈ 10 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು, ಶುಕ್ರವಾರದ ವೋಟಿಂಗ್ ರಿಸಲ್ಟ್ ನ ಪ್ರಕಾರ ಗಿಲ್ಲಿ ಹಾಗೂ ರಕ್ಷಿತಾ ಅವರಿಗೆ ಅತಿ ಹೆಚ್ಚು ವೋಟ್ಗಳು ಬಂದಿರುತ್ತೆ. ಹಾಗೆ ಸೂರಜ್, ರಾಶಿಕಾ ಹಾಗೂ ಸ್ಪಂದನ ಈ 3 ಸ್ಪರ್ಧಿಗಳು ಬಾಟಮ್ 3 ನಲ್ಲಿದ್ದು, ಈ 3 ಸ್ಪರ್ಧಿಗಳಲ್ಲಿ ಒಬ್ಬರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಬರುವ ಸಾಧ್ಯತೆ ಇದೆ. ಅದರಿಂದ ಬಾಟಮ್ 3 ನಲ್ಲಿರುವ ಸೂರಜ್, ರಾಶಿಕಾ ಹಾಗೂ ಸ್ಪಂದನ ಈ 3 ಸ್ಪರ್ಧಿಗಳಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಬರಬೇಕು, ಹಾಗೆ ಫ್ಯಾಮಿಲಿ ವೋಟ್ ಗಳನ್ನ ಪಡೆಯುವ ಮೂಲಕ ಗಿಲ್ಲಿ ಅವರು 14ನೇ ವಾರದ ಕ್ಯಾಪ್ಟನ್ ಆಗಿದ್ದು, ಈ ಬಗ್ಗೆ ನಿಮ್ಮ ಅನಿಸಿಕೆ ಏನೆನ್ನುವುದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.